ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಎರರ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ಎಕ್ಸಾಮಲ್ಲಿ ಫೈಂಡಿಂಗ್ ಎರರ್ಸ್ ಬಗ್ಗೆ ಒಂದು ಕ್ವೆಶನ್ ಇರುತ್ತೆ, ಸುಮಾರು 2 ಅಂಕಗಳಿಗೆ. ಸೊ ಈ ಕ್ವೆಶನನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಈ ರೀತಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಅಂದರೆ ಎರಡು ಎರರ್ ಅಂದರೆ ತಪ್ಪುಗಳು ಅಂತೇಳಿ. ಸೊ 2 ತಪ್ಪುಗಳು ಇಂತಹ ಒಂದು ಪ್ಯಾರಾಗ್ರಾಫಲ್ಲಿ ಇರ್ತವೆ. ನಾವೇನು ಮಾಡಬೇಕು? ಎಡಿಟ್ ದ ಪ್ಯಾರಾಗ್ರಾಫ್ ಅಂದರೆ ಆ ಒಂದು ಪ್ಯಾರಾಗ್ರಾಫನ್ನು, ಆ ತಪ್ಪುಗಳನ್ನು ಸರಿಪಡಿಸಬೇಕು ಮತ್ತು ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಇಡೀ ಕಂಪ್ಲೀಟ್ ಸೆಂಟೆನ್ಸ್ ಏನಿರುತ್ತೋ ಅಥವಾ ಪ್ಯಾರಾಗ್ರಾಫ್ ಏನಿರುತ್ತೋ ಅದನ್ನು ಆನ್ಸರ್ ಬುಕ್ಲೆಟಲ್ಲಿ ಬರಿಬೇಕಾಗುತ್ತೆ. ಅಂದರೆ ತಪ್ಪುಗಳನ್ನು ಸರಿಪಡಿಸಿ. ಕೇವಲ ನೀವು ಏನು ಎರರ್ ಇರ್ತವೆ ಅವುಗಳನ್ನು ಮಾತ್ರ ಮೆನ್ಷನ್ ಮಾಡಬೇಡಿ, ಇಡೀ ಪ್ಯಾರಾಗ್ರಾಫನ್ನೇ ಮತ್ತೊಂದು ಸಾರಿ ಬರಿಬೇಕಾಗುತ್ತೆ. ಈ ವಿಷಯ ನಿಮಗೆ ಗಮನದಲ್ಲಿ ಇರಬೇಕು. ಬನ್ನಿ, ಫಸ್ಟ್ ಕ್ವೆಶನನ್ನು ಈಗ ನೋಡ್ತಾ ಹೋಗೋಣ. ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. ಹಿ ಜಾಯಿಂಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್ ದ ಕಾಲೇಜ್ ಅಂತ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 2 ಮಿಸ್ಟೇಕ್ ಏನಪ್ಪ ಅಂದರೆ, ಮೊದಲನೇದು ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಅಂದರೆ ವರ್ಬ್ಗೆ ಸಂಬಂಧಪಟ್ಟಂತಹ ಮಿಸ್ಟೇಕ್ ಇದೆ, ಕ್ರಿಯಾಪದದ ರೂಪ ತಪ್ಪಾಗಿರುತ್ತೆ. ಇನ್ನೊಂದು ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಎಡ್ವರ್ಬ್ ಅಥವಾ ಕ್ರಿಯಾ ವಿಶೇಷಣವನ್ನು ನಾವು ಸರಿಪಡಿಸಿ ಬರೀಬೇಕಾಗುತ್ತೆ. ಬನ್ನಿ ಮೊದಲಿಗೆ ವರ್ಬಲ್ ಮಿಸ್ಟೇಕನ್ನು ನೋಡೋಣ. ಇನ್ನೊಂದು ಸರಿ ನೋಡಿ, ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. ಎಸ್, ಇಲ್ಲಿ ನೋಡಿ ಹಿ ಜಾಯಿಂಡ್ ಇದೆ, ಅಂದರೆ ಪಾಸ್ಟ್ ಟೆನ್ಸಲ್ಲಿ ಈ ಜಾಯಿಂಡ್ ಇರೋದು ನಮಗೆ ಗೊತ್ತಾಗ್ತಾ ಇದೆ. ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್, ಇಲ್ಲೂ ಕೂಡ ಪಾಸ್ಟ್ ಟೆನ್ಸ್ ಇದೆ, ವರ್ಬ್. ನೀವಿಲ್ಲಿ ನೋಡ್ಬೋದು ನರೇಂದ್ರ ಪಾಸ್ ಅಂತ ಇರತಕ್ಕಂಥದ್ದನ್ನು. ಸೊ ಇದು ಪಾಸ್ಟ್ ಟೆನ್ಸಲ್ಲಿ ನಡೀತಕ್ಕಂತಹ ಘಟನೆ ಆಗಿರುವ ಕಾರಣದಿಂದಾಗಿ ನಾವೇನು ಮಾಡಬೇಕು, ಇದನ್ನು ಕೂಡ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕಾಗುತ್ತೆ. ಸೊ ಪಾಸ್ ಇರೋದನ್ನು ಪಾಸ್ಡ್ ಅಂತ ಚೇಂಜ್ ಮಾಡಬೇಕು. ಇದು ವರ್ಬಲ್ ಮಿಸ್ಟೇಕ್ ನಮಗೆ ಸಿಗ್ತಾ ಇದೆ. ಸೊ ನೀವೇನು ಮಾಡಬೇಕು, ಪ್ಯಾರಾಗ್ರಾಫ್ ಬರೀಬೇಕಾದ್ರೆ ಪಾಸ್ ಇರೋದನ್ನು ಪಾಸ್ಟ್ ಅಂತ ಚೇಂಜ್ ಮಾಡಿ ಬರೀರಿ. ಇನ್ನು ಸೆಕೆಂಡ್ ಒನ್ ನೋಡಿ, ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಅಂದರೆ ಯಾವುದೋ ಒಂದು ಎಡ್ವರ್ಬ್ ಮಿಸ್ಟೇಕ್ ಆಗಿದೆ. ಎಸ್, ಇಲ್ಲಿ ನೋಡ್ಬೋದು ಬಟ್ ಸಡನ್ ಅಂತ ಇದೆ, ಸಡನ್ ಇರೋದನ್ನು ಸಡನ್ಲಿ ಅಂತ ಚೇಂಜ್ ಮಾಡಿ ಬರಿಬೇಕಾಗಿತ್ತು. ಸಡನ್ಲಿ ಎಲ್ವಯನ್ನು ಸೇರಿಸಿದರೆ ನಮಗೆ ಎಡ್ವರ್ಬ್ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಒಂದು ಕ್ಲೂ ಕೊಡ್ತೇನೆ ವಿದ್ಯಾರ್ಥಿಗಳೇ. ಅದೇನಪ್ಪ ಅಂದರೆ, ಎಡ್ವರ್ಬಿಯಲ್ ಮಿಸ್ಟೇಕ್ ತುಂಬ ಸಾರಿ ಕೇಳ್ತಕ್ಕಂತಹ ಪ್ರಶ್ನೆ ಆಗಿದೆ. ಸೊ ಯಾವುದೋ ಒಂದು ವರ್ಡನ್ನು ಆಲ್ಮೋಸ್ಟ್ ಸೆಕೆಂಡ್ ಪಾರ್ಟಲ್ಲೇ ಈ ಒಂದು ಎಡ್ವರ್ಬ್ ಮಿಸ್ಟೇಕ್ ಇರುತ್ತೆ. ನೀವೇನು ಮಾಡಬೇಕು, ಯಾವ ವರ್ಡ್ಗೆ ನಾವು ಎಲ್ವೈಯನ್ನು ಸೇರಿಸಬಹುದು ಅನ್ನೋದನ್ನು ಸರಿಯಾಗಿ ಗಮನಿಸಿ. ಮೋಸ್ಟ್ ಆಫ್ ದ ಟೈಮ್ ನಾವು ಎಲ್ವೈಯನ್ನು ಸೇರಿಸಿದರೆ ಎಡ್ವರ್ಬ್ ನಮಗೆ ಸಿಗ್ತಾ ಇದೆ. ಸೊ ಸಡನ್ ಇರೋದನ್ನು ನಾವು ಸಡನ್ಲಿ ಅಂತೇಳಿ ಇಲ್ಲಿ ಚೇಂಜ್ ಮಾಡಿ ಬರಿತೇವೆ. ಸಡನ್ಲಿ ಅಂತ ಆಯಿತು. ಸೊ ಈಗ ಇವೆರಡು ಮಿಸ್ಟೇಕನ್ನು ಸರಿಪಡಿಸಿ ನೀವು ಪ್ಯಾರಾಗ್ರಾಫನ್ನು ಮತ್ತೊಮ್ಮೆ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಇದು ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಆಗಿದೆ. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಸೇಮ್ ಕ್ವೆಶನ್ ಇದೆ. ಪ್ಯಾರಾಗ್ರಾಫ್ ನೋಡೋಣ. ನರೇಂದ್ರ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಶ್ರೀರಾಮಕೃಷ್ಣ ವಾಸ್ ಎ ಗ್ರೇಟ್ ಸೋಲ್. ಹಿ ಅಬ್ಸರ್ವ್ಡ್ ಹಿಮ್ ಫ್ರಮ್ ಕ್ಲೋಸ್ ಕ್ವಾರ್ಟರ್ಸ್ ಆ್ಯಂಡ್ ಗ್ರ್ಯಾಜುವಲ್ ಕೇಮ್ ಟು ಆಕ್ಸೆಪ್ಟ್ ಶ್ರೀರಾಮಕೃಷ್ಣ ಆ್ಯಸ್ ಹಿಸ್ ಟೀಚರ್. ಇಲ್ಲಿ ವರ್ಬಲ್ ಮಿಸ್ಟೇಕ್ ಮತ್ತು ಎಡ್ವರ್ಬಿಯಲ್ ಮಿಸ್ಟೇಕನ್ನು ಇಲ್ಲೂ ಕೂಡ ಕೇಳಿದ್ದಾರೆ, ಮೇಲಿನ ಪ್ಯಾರಾಗ್ರಾಫ್ ಥರ. ಎಸ್, ವರ್ಬನ್ನು ನೋಡಿ, ಮೊದಲಿಗೆ ಈ ಒಂದು ಪ್ಯಾರಾಗ್ರಾಫ್ ಯಾವ ಟೆನ್ಸಲ್ಲಿದೆ ಅನ್ನೋದಕ್ಕೆ ನಾವು ಕ್ಲೂವನ್ನು ಹುಡುಕಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದು ವರ್ಬ್ ಇದೆ ನೋಡಿ. ಸೊ ಇದು V1ನಲ್ಲಿದೆ. ಇನ್ನು ವಾಸ್ ಅಂತಕ್ಕಂಥದ್ದಿದೆ, ಅಂದರೆ ಆಲ್ಮೋಸ್ಟ್ V2 ಅಂತ ಕನ್ಸಿಡರ್ ಮಾಡ್ತೇವೆ. ಮತ್ತು ಇದು ಪಾಸ್ಟ್ ಟೆನ್ಸ್ ಅಂತ ಇಲ್ಲಿ ಆಗುತ್ತೆ. ಅಬ್ಸರ್ವ್ಡ್ ಇದು ಕೂಡ V2 ಇದೆ, ಸೊ ಪಾಸ್ಟ್ ಟೆನ್ಸ್. ಸೊ ಆಲ್ಮೋಸ್ಟ್ ನೋಡಿ ನಮಗೆ ಇದೊಂದು ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂತಹ ಪ್ಯಾರಾಗ್ರಾಫ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ವರ್ಬಲ್ ಮಿಸ್ಟೇಕ್ ಅಂದರೆ ಇಲ್ಲಿ ನೋಡಿ, ಅಂಡರ್ಸ್ಟ್ಯಾಂಡ್ ಅಂತಕ್ಕಂತಹ ಒಂದು ವರ್ಡ್ ಏನಿದೆನೋ ಇದು ಪಾಸ್ಟ್ ಟೆನ್ಸಲ್ಲಿ ಬರಬೇಕು. ಯಾಕೆಂದರೆ ಇದು ಪಾಸ್ಟಲ್ಲಿ ನಡೆದಿರೋ ಘಟನೆ ಆಗಿರೋದ್ರಿಂದ. ಸೊ ಅಂಡರ್ಸ್ಟ್ಯಾಂಡ್ ಇರೋದನ್ನು ಅಂಡರ್ಸ್ಟುಡ್ ಅಂತ ಮಾಡಬೇಕು. ಅಂಡರ್ಸ್ಟುಡ್. ಸೊ ವರ್ಬಲ್ ಮಿಸ್ಟೇಕ್ ನಮಗೆ ಸಿಕ್ಕಿದೆ. ಇನ್ನು ಎಡ್ವರ್ಬಿಯಲ್ ಮಿಸ್ಟೇಕ್, ಮೊದಲಿಗೆ ಹೇಳಿದ್ವಲ್ವಾ ಎಲ್ವೈಯನ್ನು ಸೇರಿಸಲಿಕ್ಕೆ ಯಾವ ವರ್ಡ್ ಸೂಟ್ ಆಗುತ್ತೆ ಅಂತ. ಅದು ಆಲ್ಮೋಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಇರುತ್ತೆ ಅಂತಲೂ ಕೂಡ ಕ್ಲೂ ಕೊಟ್ಟಿದ್ದೇನೆ. ಬನ್ನಿ ನೋಡೋಣ ಈಗ. ಹಿ ಅಬ್ಸರ್ವ್ಡ್ ಹಿಮ್ ಫ್ರಮ್ ಕ್ಲೋಸ್ ಕ್ವಾರ್ಟರ್ಸ್ ಆ್ಯಂಡ್ ಗ್ರ್ಯಾಜುವಲ್. ಎಸ್, ಇಲ್ಲಿ ಪದವನ್ನು ನೋಡಿ, ಗ್ರ್ಯಾಜುವಲ್ ಅಂತ ಇದೆ, ಇದನ್ನು ಗ್ರ್ಯಾಜುವಲಿ ಅಂತ ಬರಿಬೇಕಾಗುತ್ತೆ. ಗ್ರ್ಯಾಜುವಲಿ. ಸೊ ಈ 2 ಮಿಸ್ಟೇಕ್ಸನ್ನು ನೀವು ಕಂಡು ಹಿಡಿದು ಇದನ್ನು ಮತ್ತೊಂದು ಸಾರಿ ಪ್ಯಾರಾಗ್ರಾಫನ್ನು ಬರೀರಿ. ಥರ್ಡ್ ಕ್ವೆಶನ್. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್, ಸೇಮ್ ಕ್ವೆಶನ್.
ಕ್ವೆಶನ್ ಅನ್ನು ನೋಡೋಣ. ವೆನ್ ಆರ್ಯಭಟ್ಟ ದ ಫಸ್ಟ್ ಇಂಡಿಯಾ ಬಿಲ್ಡ್ ಸ್ಯಾಟಲೈಟ್ ವಾಸ್ ಲಾಂಚ್ಡ್ ಇನ್ ಏಪ್ರಿಲ್ 1975, ಇಂಡಿಯಾ ಎಂಟರ್ಡ್ ಅ ಸ್ಪೇಸ್ ಏಜ್. ಇಲ್ಲಿ ನೋಡಿ ಆರ್ಟಿಕಲ್ ಟು ಬಿ ಕರೆಕ್ಟೆಡ್, ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಇಲ್ಲಿ ಆರ್ಟಿಕಲ್ ಮತ್ತು ವರ್ಬನ್ನು ಸರಿಪಡಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಏನು ಮಿಸ್ಟೇಕ್ ಇದೆ ನೋಡೋಣ. ವೆನ್ ಆರ್ಯಭಟ್ಟ ದ ಫಸ್ಟ್ ಇಂಡಿಯಾ ಬಿಲ್ಡ್ ಸ್ಯಾಟಲೈಟ್ ವಾಸ್ ಲಾಂಚ್ಡ್ ಇನ್ ಏಪ್ರಿಲ್ 1975, ಇಂಡಿಯಾ ಎಂಟರ್ಡ್ ಎ ಸ್ಪೇಸ್. ನೋಡಿ ಇಲ್ಲಿ ಮತ್ತು ಇಲ್ಲೆರಡು ಕಡೆ ಆರ್ಟಿಕಲ್ ಇದೆ. ಸೊ ಯಾವುದು ತಪ್ಪು? ಇಲ್ಲಿ ನೋಡಿ ದ ಫಸ್ಟ್ ಅಂತ ಬಂದಿದೆ, ಇದು ಮಿಸ್ಟೇಕ್ ಆಗಿರೋದಿಲ್ಲ. ಯಾಕೆಂದರೆ ಫಸ್ಟ್ ಸೆಕೆಂಡ್ ಈ ರೀತಿ ಬಂದಾಗ ನಾವು ದ ಬಳಸ್ತೇವೆ. ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್ ಈ ರೀತಿ. ಇನ್ನು ಎ ಸ್ಪೇಸ್ ಏಜ್ ಇದೆ ಅಂತ ನೋಡಿ, ಇಲ್ಲಿ ಏನು ಮಾಡಬೇಕು, ಎ ಇರೋದನ್ನು ಡೆಫಿನಿಟ್ ಆರ್ಟಿಕಲ್ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸ್ಪೇಸ್ ಅಂತಕ್ಕಂಥದ್ದು ಒಂದೇ ಒಂದಿದೆ. ಸೊ ದ ಸ್ಪೇಸ್, ಇಂಡಿಯಾ ಎಂಟರ್ಡ್ ದ ಸ್ಪೇಸ್ ಏಜ್ ಅಂತ ಆಗುತ್ತೆ. ಇನ್ನು ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್, ವರ್ಬ್ಗೆ ಸಂಬಂಧಪಟ್ಟಂತೆ ಏನು ಮಿಸ್ಟೇಕ್ ಇದೆ ನೋಡೋಣ. ಮೊದಲನೇದಾಗಿ 1975 ನಡೆದಿರೋ ಘಟನೆ ಅಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಬೇಕು ಇದು ಪಾಸ್ಟಲ್ಲಿರೋ ಇನ್ಸಿಡೆಂಟ್ ಅಂತ. ಸೊ ವರ್ಬ್ ಫಾರ್ಮ್ ನಮಗೆ ಪಾಸ್ಟಲ್ಲಿ ಇರಬೇಕು, ಇದೊಂದು ಕ್ಲೂ ಆಗಿರುತ್ತೆ. ಇಲ್ಲಿ ನೋಡಿ ಇಂಡಿಯಾ ಬಿಲ್ಡ್ ಸ್ಯಾಟಲೈಟ್ ವಾಸ್ ಹೀಗಿದೆ ಅಲ್ವಾ, ಲಾಂಚ್ಡ್ ಪಾಸ್ಟ್ ಇದೆ. ಬಿಲ್ಡ್ ಇರೋದನ್ನು ಬಿಲ್ಟ್ ಅಂತ ಮಾಡಬೇಕು ಪಾಸ್ಟ್ ಟೆನ್ಸ್ ಫಾರ್ಮ್ಗೆ. ಸೊ ವರ್ಬ್ ಫಾರ್ಮ್ ಈಗ ಏನಾಯಿತು, ಬಿಲ್ಟ್ ಅಂತ ಆಯಿತು ಮತ್ತು ಆರ್ಟಿಕಲ್ ದ ಇರುತ್ತೆ. ಸೊ ಇವೆರಡನ್ನು ಸರಿಪಡಿಸಿ ಆನ್ಸರ್ನ ನೀವು ಬರೀಬೇಕು. ನೆಕ್ಸ್ಟ್ ಕ್ವೆಶನ್. ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್, ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕೇಳಿದ್ದಾರೆ. ನೋಡಿ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಗೆ ಸಂಬಂಧಪಟ್ಟಂತೆ ನಿಮಗೊಂದು ಕ್ಲೂ ಕೊಡ್ತೇನೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಹೋಮೋಫೋನ್ಸ್ಗಳಿಗೆ ಸಂಬಂಧಪಟ್ಟಂತೆಯೇ ನಾವು ಇಲ್ಲಿ ಆನ್ಸರ್ನ ಹುಡುಕಬೇಕಾಗುತ್ತೆ. ಅಂದರೆ ಯಾವುದೋ ಒಂದು ವರ್ಡ್ಗೆ ನೀವು ಹೋಮೋಫೋನನ್ನು ಅಲ್ಲಿ ಕಂಡುಹಿಡೀರಿ, ಅಲ್ಲೇ ಮಿಸ್ಟೇಕ್ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಸೆಂಟೆನ್ಸಲ್ಲಿ ನೋಡಿ ಹಿ ಲಾಸ್ಟ್ ಅಂತ ಇದೆ ಅಲ್ವಾ, ಇಲ್ಲಿ ಲಾಸ್ಟ್ ಇರೋದನ್ನು ನಾವು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಏನು ಮಾಡಬೇಕು, ಲಾಸ್ಟ್ ಅಂತ ಮಾಡಬೇಕಾಗುತ್ತೆ. ಯಾಕೆಂದರೆ ಬ್ಯಾಲೆನ್ಸನ್ನು ಕಳೆದುಕೊಂಡ ಅನ್ನಲಿಕ್ಕೆ ನಾವು ಲಾಸ್ಟ್ ಅಂತ ಬಳಸಬೇಕು. ಲಾಸ್ಟ್ ಅಂದರೆ ಕೊನೆಯ ಅಂತ ಆಗುತ್ತೆ. ಸೊ ಇಲ್ಲಿ ಮೀನಿಂಗ್ ಸರಿ ಆಗೋದಿಲ್ಲ. ಸೊ ಈ ರೀತಿ ನೋಡಿ ಈ ಲಾಸ್ಟ್ ಮತ್ತು ಲಾಸ್ಟ್ ಅಂತಕ್ಕಂಥದ್ದು ಏನಾಗಿದ್ದಾವೆ, ಹೋಮೋಫೋನ್ಸ್ ಆಗಿದ್ದಾವೆ. ಸೊ ಹೋಮೋಫೋನಲ್ಲೇ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಿಗ್ತಾ ಇದೆ. ಸೊ ಲಾಸ್ಟ್ ಇರೋದನ್ನು ಲಾಸ್ಟ್ ಅಂತ ನಾವು ಚೇಂಜ್ ಮಾಡಬೇಕು. ಸೊ ಲಾಸ್ಟ್ ಇರೋದು ಲಾಸ್ಟ್ ಅಂತ ಆಗ್ತಾ ಇದೆ. ಇನ್ನು ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್, ಕಂಜಂಕ್ಷನ್ ಎಲ್ಲಿದೆ ನೋಡಿ, ಬಟ್ ಅಂತಕ್ಕಂಥ ಕಂಜಂಕ್ಷನ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಎರಡು ಸೆಂಟೆನ್ಸನ್ನು ನೋಡಿ, ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್. ಎಸ್, ಇದು ಸೂಟಬಲ್ ಆಗೋದಿಲ್ಲ. ಕೆಳಗಡೆ ಬಿದ್ದ ಮತ್ತು ಕಾಲನ್ನು ಮುರ್ಕೊಂಡ ಅಂತ ಆಗಬೇಕು. ಸೊ ಬಟ್ ಇರೋದನ್ನು ಆ್ಯಂಡ್ ಅಂತ ಚೇಂಜ್ ಮಾಡಿ ಬರಿಬೇಕು. ಸೊ ಇವೆರಡು ಮಿಸ್ಟೇಕ್ ಇಲ್ಲಿ ಸಿಗ್ತಾ ಇದ್ದಾವೆ. ಇನ್ನು ನೆಕ್ಸ್ಟ್ ಕ್ವೆಶನ್. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಸೇಮ್ ಕ್ವೆಶನ್. A poor woodcutter was cutting a big piece of wood near a wide river. Sudden, his old axe slipped from his hand and fell into the deep water ಅಂತ ಇದೆ. ಕ್ಲೂಸ್ ಏನು ಕೊಟ್ಟಿದ್ದಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಂದರೆ ಸ್ಪೆಲ್ಲಿಂಗ್ ಇಲ್ಲೂ ಕೂಡ ಮಿಸ್ಟೇಕ್ ಇದೆ. ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಈಗ ತಾನೇ ಡಿಸ್ಕಷನ್ ಮಾಡಿದ್ದೇವೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದರೆ ನಾವು ಹೋಮೋಫೋನ್ಸ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಗಮನ ವಹಿಸಬೇಕು ಅಂತೇಳಿ. ಸೊ ಇಲ್ಲಿ ನೋಡಿ ಪೀಸ್ ಅಂತಕ್ಕಂತಹ ಒಂದು ವರ್ಡ್ ಏನಿದೆನೋ ಇದರ ಅರ್ಥ ಏನಪ್ಪ ಅಂದರೆ ಶಾಂತಿ ಅಂತೇಳಿ. ಬಟ್ ಇಲ್ಲಿ ಅಂದರೆ ಕಟ್ಟಿಂಗ್ ಅ ಬಿಗ್ ಪೀಸ್ ಅಂದರೆ ತುಂಡು ಅಂತ ಇಲ್ಲಿ ಬರಬೇಕಾಗುತ್ತೆ. ಸೊ ಇಲ್ಲಿ ಮಿಸ್ಟೇಕ್ ಇರೋದು ಇದೇ ಆಗಿದೆ. ಇಲ್ಲಿ ಏನು ಮಾಡಬೇಕು, PIECE ಅನ್ನು ಬರಿಬೇಕಾಗುತ್ತೆ. ಅಂದರೆ ಒಂದು ಮರದ ತುಂಡು ಅಂತ ಅರ್ಥ ಬರುತ್ತೆ. ಇನ್ನು ಸೆಕೆಂಡ್ ಮಿಸ್ಟೇಕ್ ಎಡ್ವರ್ಬಿಯಲ್ ಮಿಸ್ಟೇಕ್ ಅಂತ ಇದೆ ನೋಡಿ. ಸಡನ್ ಅಂತ ಇದೆ, ಸಡನ್ ಇರೋದನ್ನು ನಾವು ಸಡನ್ಲಿ, ಎಡ್ವರ್ಬಿಯಲ್ ಮಿಸ್ಟೇಕ್ ಅಂದರೆ ಆಲ್ರೆಡಿ ಕ್ಲೂ ಕೊಟ್ಟಿದ್ದೇನೆ, ಅದಕ್ಕೆ ಏನು ಮಾಡಬೇಕು, LYಯನ್ನು ಸೇರಿಸ್ಬೇಕಾಗುತ್ತೆ. ಸೊ ಸಡನ್ ಇರೋದನ್ನು ಸಡನ್ಲಿ ಅಂತ ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ಸೊ ಎರಡು ಮಿಸ್ಟೇಕ್ ನಮಗೆ ಸಿಕ್ಕಿದ್ದಾವೆ. ಇವನ್ನು ಸರಿಪಡಿಸಿ ಮತ್ತೊಂದ್ಸರಿ ಪ್ಯಾರಾಗ್ರಾಫನ್ನು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್. We often coming to know from the newspaper accounts how our young soldiers aspire to live and die for our country. They are ready to sacrifice everything. ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಇಲ್ಲೂ ಕೂಡ ಕೇಳಿದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದರೆ ನಾನು ಆಲ್ರೆಡಿ ಕ್ಲೂ 2 ಸಾರಿ ಕೊಟ್ಟಿದ್ದೇನೆ, ಹೋಮೋಫೋನ್ಗೆ ಸಂಬಂಧಪಟ್ಟಿದ್ದು. ಎಸ್, ಇಲ್ಲಿ ನೋಡಿ ಡೈ ಅಂತಕ್ಕಂಥದ್ದಿದೆ, ಇದೇ ಇಲ್ಲಿ ಮಿಸ್ಟೇಕ್ ಆಗಿರೋ ಸ್ಪೆಲ್ಲಿಂಗ್. ಯಾಕೆಂದರೆ ಹೇರ್ ಡೈ ಅಂತ ನಾವು ಬಳಸ್ತೇವಲ್ವ, ಅದಕ್ಕೆ ಇದು ಸೂಟಬಲ್ ಆಗಿರುತ್ತೆ. ಬಟ್ ಇಲ್ಲಿ ಡೈ ಅಂದರೆ ಸಾವು, ಸತ್ತೋದ್ರು ಅನ್ನೋ ಒಂದು ಮೀನಿಂಗ್ ಬೇಕಾಗುತ್ತೆ. ಸೊ ಡೈ ಇರೋದನ್ನು DIE ಅಂತ ಬರಿಬೇಕಾಗುತ್ತೆ.
ಸೊ ಫಸ್ಟ್ ಒನ್ ಆನ್ಸರ್ ಸಿಕ್ಕಿದೆ ಡೈ ಅಂತೇಳಿ. ಇನ್ನು ಸೆಕೆಂಡ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇನ್ನೊಂದು ಸರಿ ಸ್ಟೇಟ್ಮೆಂಟ್ ನೋಡೋಣ. ವಿ ಆಫನ್ ಕಮಿಂಗ್ ಟು ನೋ ಅಂತ ಇದೆ ನೋಡಿ. ವಿ ಆಫನ್ ಕಮಿಂಗ್ ಬರೋದಿಲ್ಲ, ಇದು ಕಮ್ ಅಂತ ಬರುತ್ತೆ. ವಿ ಆಫನ್ ಕಮ್ ಟು ನೋ ಅಂತ ಬರಬೇಕು. ಇದು ಸೆಕೆಂಡ್ ಮಿಸ್ಟೇಕ್ ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ನೋಡೋಣ. We all want to lead a happy life. What according to you can make us happy? We shall discuss some practical ways. ಕ್ಲೂಸ್ ಏನು ಕೊಟ್ಟಿದ್ದಾರೆ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಎಸ್, ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಇಲ್ಲಿ ನೋಡಿ ಹೋಮೋಫೋನ್ ಕಂಡು ಹಿಡಿಬೇಕಲ್ವಾ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಹೋಮೋಫೋನ್ ಇರುತ್ತೆ ಅನ್ನೋದು ನಮ್ಮ ಒಂದು ನಿರೀಕ್ಷೆ ಅಷ್ಟೇ. ಒಂದೊಂದು ಸಾರಿ ಚೇಂಜ್ ಬರ್ಬೋದು, ಬಟ್ ಇಲ್ಲಿವರೆಗೂ ಕೇಳಿರೋ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಲ್ಮೋಸ್ಟ್ ಹೋಮೋಫೋನ್ಗೆ ಸಂಬಂಧಪಟ್ಟಂತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಎಸ್, ವಿ ಆಲ್ ವಾಂಟ್ ಟು ಲೀಡ್ ಇದೆ. ಈ ಲೀಡ್ ಇಲ್ಲಿ ಮಿಸ್ಟೇಕ್ ಆಗುತ್ತೆ. ನಮಗೇನು ಬೇಕು ಅಂದರೆ LEAD ಲೀಡ್ ಅಂತಕ್ಕಂಥ ಪದ ಬೇಕಾಗುತ್ತೆ. ಇನ್ನು ಸೆಕೆಂಡ್, ಯೂಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಅಂತ ಇದೆ. ಎಸ್, ಇಲ್ಲಿ ನೋಡ್ಬೋದು ಕ್ವಶನ್ ಮಾರ್ಕ್ ಬರಬೇಕು, ಯಾಕಂದರೆ ಇದೊಂದು ಕ್ವಶನ್ ಆಗಿದೆ. ವಾಟ್ ಅಕಾರ್ಡಿಂಗ್ ಟು ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ. ಇಲ್ಲಿ ಫುಲ್ ಪಾಯಿಂಟ್ ಇದೆ, ಫುಲ್ ಪಾಯಿಂಟ್ ಬರೋ ಹಾಗಿಲ್ಲ. ಇದನ್ನು ಕ್ವಶನ್ ಮಾರ್ಕ್ ಮಾಡಿ ನೀವು ಸೆಂಟೆನ್ಸನ್ನು ಬರೀಬೇಕು ಮತ್ತು ಈ ಒಂದು ಕಾಮವನ್ನು ರಿಮೂವ್ ಮಾಡಬೇಕಾಗುತ್ತೆ. ಈ ಎರಡನ್ನು ಮಾಡಿದರೆ ನಿಮಗೆ ಪಂಕ್ಚುಯೇಷನ್ ಮಾರ್ಕ್ ಸರಿಯಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಒನ್ಸ್ ಅ ಪೂರ್ ವುಮೆನ್ ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್, ಕ್ಯಾರಿ ಅ ಬಂಡಲ್ ಆಫ್ ಆನ್ ಹರ್ ಹೆಡ್, ಅನೇಬಲ್ ಟು ಲಿಫ್ಟ್ ಇಟ್ ಈಸಿಲಿ, ಶಿ ರೆಸ್ಟೆಡ್ ಎವ್ರಿ ನೌ ಆ್ಯಂಡ್ ದೆನ್ ಅಂತ ಇದೆ. ಎಸ್ ನೋಡಿ, ನೌನ್ ನಂಬರ್ ಅಂದರೆ ಏಕವಚನ ಮತ್ತು ಬಹುವಚನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಇಲ್ಲಿ ವಿಮೆನ್ ಅಂತ ಇದೆ, ಎ ಪೂರ್ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಅಂದರೆ ಒಬ್ಬ ಮಹಿಳೆ ಅಂತ ಬರಬೇಕಾಗಿತ್ತು. ಇಲ್ಲಿ ವಿಮೆನ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಆಗಿದೆ, ನಮಗೆ ಬೇಕಾಗಿರೋದು ಸಿಂಗ್ಯುಲರ್. ಸೊ ವುಮೆನ್ ಅಂತ ಇಲ್ಲಿ ಬರಿಬೇಕು. ಸೊ ಫಸ್ಟ್ ಆನ್ಸರ್ ಏನಾಗುತ್ತೆ, ವುಮೆನ್ ಅಂತ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ವರ್ಬಲ್ ಮಿಸ್ಟೇಕ್ ಇದೆ. ವರ್ಬಲ್ ಮಿಸ್ಟೇಕ್ ಯಾವುದು ನೋಡೋಣ ಇನ್ನೊಂದ್ಸರಿ. ಟು ಅನದರ್ ಕ್ಯಾರಿ ಅ ಬಂಡಲ್ ಆನ್ ಹರ್ ಹೆಡ್, ಟು ಲಿಫ್ಟ್ ಇಟ್ ಈಸಿಲಿ, ಶಿ ರೆಸ್ಟೆಡ್ ಎವ್ರಿ ನೌ ಆ್ಯಂಡ್ ದೆನ್ ಅಂತ ಇದೆ. ಎಸ್, ಇಲ್ಲಿ ನೋಡಿ ಕ್ಯಾರಿ ಇದೆ ಅಲ್ವಾ, ಇದನ್ನು ING ಫಾರ್ಮಲ್ಲಿ ಬರೆದ್ರೆ ಆಗ ಆ ವರ್ಬ್ ಫಾರ್ಮ್ ಸರಿ ಆಗುತ್ತೆ, ಕ್ಯಾರಿಯಿಂಗ್. ಸೊ ಈ ಎರಡು ಮಿಸ್ಟೇಕ್ಗಳು ಈ ಒಂದು ಪ್ಯಾರಾಗ್ರಾಫಲ್ಲಿ ಸಿಗ್ತಾ ಇದ್ದಾವೆ. ಎಸ್ ಡಿಯರ್ ಲರ್ನರ್ಸ್, ಇವಿಷ್ಟು ಈ ಒಂದು ಎರರ್ ಫೈಂಡಿಂಗಿಗೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಾಗಿದ್ದಾವೆ. ಇನ್ನೂ ಸುಮಾರು ಪ್ರಶ್ನೆಗಳಿದ್ದಾವೆ. ಸದ್ಯಕ್ಕೆ ಇದಿಷ್ಟು ಸಾಕು. ಮತ್ತೊಂದು ವಿಡಿಯೋದಲ್ಲಿ ಉಳಿದಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.